ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ತಮ್ಮನೇಲಿ ನೋಡಿ ವಿಷಯ ಏನಂತ ಹೇಳಿ ಗೊತ್ತಾಗಿರಬಹುದು. ಹೌದು, ನಾವು ಇವತ್ತಿನ ವಿಡಿಯೋದಲ್ಲಿ PUC ಯಲ್ಲಿ ನೀವು ಸೈನ್ಸ್ ಸ್ಟ್ರೀಮ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಕರಿಯರ್ ಗೈಡೆನ್ಸ್ ನ ಬಗ್ಗೆ ಫುಲ್ ವಿಡಿಯೋ ಮಾಡಿದ್ದೇನೆ. ಸೊ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಳೆದ ಒಂದು ವಿಡಿಯೋದಲ್ಲಿ SSLC ನಂತರ ಆಯ್ಕೆ ಏನು ಎಂಬ ಬಗ್ಗೆ ಸೈನ್ಸ್ ಆಗಿರಬಹುದು, ಕಾಮರ್ಸ್ ಆಗಿರಬಹುದು, ಆರ್ಟ್ಸ್ ಆಗಿರಬಹುದು, ಈ 3 ಸ್ಟ್ರೀಮ್ಗಳ ಬಗ್ಗೆ ಸ್ವಲ್ಪ ವಿವರಿಸಿದ್ದೇನೆ. ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೈನ್ಸ್ ತಗೊಂಡ್ರೆ ನಿಮ್ಮ ಫ್ಯೂಚರ್ ಹೇಗಿರಬಹುದು, ಅಂದ್ರೆ ಯಾವ ಕೆರಿಯರ್ ಅನ್ನ ಆಯ್ಕೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರ್ತದೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಸೈನ್ಸ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ. ಸೈನ್ಸ್ ಅಲ್ಲಿ ಫಿಸಿಕ್ಸ್ ಇರ್ತದೆ, ಕೆಮಿಸ್ಟ್ರಿ ಇರ್ತದೆ, ಬಯಾಲಜಿ ಇರ್ತದೆ, ಅದರೊಟ್ಟಿಗೆ ಮ್ಯಾಥ್ಸ್ ಇರ್ತದೆ. ಬಯಾಲಜಿ ಒಂದು ಆಪ್ಷನಲ್ ಅಂದ್ರೆ ಅಡಿಷನಲ್ ಸಬ್ಜೆಕ್ಟ್ ಆಗಿರ್ತದೆ. ಅದರೊಟ್ಟಿಗೆ ಸ್ಟ್ಯಾಟಿಸ್ಟಿಕ್ಸ್ ಇರಬಹುದು, ಇಲೆಕ್ಟ್ರಾನಿಕ್ಸ್ ಇರಬಹುದು, ಕಂಪ್ಯೂಟರ್ ಸೈನ್ಸ್ ಇರಬಹುದು ಅಲ್ವಾ. ಸೊ ಇಷ್ಟು ಸಬ್ಜೆಕ್ಟ್ ಇರ್ತದೆ. ಕಾನ್ಸೆಪ್ಟ್ ಬೇಸ್ಡ್ ಸಬ್ಜೆಕ್ಟ್ ಆಗಿರ್ತದೆ. ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡು ನಾವು ಅದರ ಬಗ್ಗೆ ಕಲಿಯುವುದಾಗಿರ್ತದೆ. ಸ್ವಲ್ಪ ಹಾರ್ಡ್ ವರ್ಕ್ ಬೇಕು. ಹಾಗೆಯೇ ಸೈನ್ಸ್ ತಗೊಂಡ್ರೆ ಯಾವ್ಯಾವ ಆಪ್ಷನ್ಸ್ ನಿಮ್ಗೆ ಇದೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ತಾ ಬರೋಣ. ಮೊದಲಿಗೆ ಮೆಡಿಕಲ್ ಫೀಲ್ಡ್. ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ ಆಗ್ಬೇಕಂತ ನೀವೇನಾದ್ರೂ ಕನಸು ಕಂಡಿದ್ರೆ ನೀವು ಸೈನ್ಸ್ ತಗೊಳ್ಬೇಕಾಗ್ತದೆ. PCMB ಸೆಲೆಕ್ಟ್ ಮಾಡ್ಬೇಕಂದ್ರೆ ಬಯಾಲಜಿ ಇರಬೇಕು. ಡಾಕ್ಟರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು MBBS ಕಲಿಬಹುದು, BDS ಕಲಿಬಹುದು, ಅಥವಾ ಡಾಕ್ಟರ್ ಆಗ್ಬೇಕಂತ ಇಲ್ಲದೆ ನರ್ಸ್ ಆಗ್ಬೇಕಂತ ಇದ್ರು ಕೂಡ ಇದನ್ನ ನೀವು PUC ಯಲ್ಲಿ ಸೈನ್ಸ್ ತಗೊಳ್ಬೇಕಾಗ್ತದೆ. ಫಾರ್ಮಸಿ ಅನ್ನು ಕಂಪ್ಲೀಟ್ ಮಾಡಬಹುದು, ಅಂದ್ರೆ ಫಾರ್ಮಸಿಯಲ್ಲಿ ನಿಮ್ಗೆ ಮಾಡ್ತಾ ಹೋಗಬಹುದು. ಡಾಕ್ಟರ್ ಆಗ್ಬೇಕಾದ್ರೆ ನೀಟ್ ಎಕ್ಸಾಮ್ ಬರಿಬೇಕಾಗ್ತದೆ. PUC ಸೆಕೆಂಡ್ ಇಯರ್ ಅಲ್ಲಿ ನೀಟ್ ಎಕ್ಸಾಮ್ ಬರಿಬಹುದು. ಸೊ ಹಾಗಾಗಿ ನಿಮ್ಗೆ ಡಾಕ್ಟರ್ ಸೀಟ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್, ಮ್ಯಾಥ್ಸ್ ಕಲ್ತಿದ್ರೆ ನಿಮ್ಗೆ ಇಂಜಿನಿಯರ್ ಫೀಲ್ಡ್ ಸೂಕ್ತ. ಅಂದ್ರೆ ಮ್ಯಾಥ್ಸ್ ನಿಮ್ಮ ಸಬ್ಜೆಕ್ಟ್ ನೀವು ಸ್ಟ್ರಾಂಗ್ ಇದ್ರೆ ಮ್ಯಾಥ್ಸ್ ಅಲ್ಲಿ ಏನ್ ಮಾಡಬಹುದು? ಇಂಜಿನಿಯರಿಂಗ್ ತಗೊಳ್ಬಹುದು. ಇಂಜಿನಿಯರಿಂಗ್ ಅಲ್ಲಿ CSC ಅಥವಾ ಸಿವಿಲ್ ಮೆಕ್ಯಾನಿಕ್ ಅಂತ ಹೇಳಿ ಹೀಗೆ ಆಪ್ಷನ್ಸ್ ಇರ್ತದೆ. ಸೊ ಅದನ್ನ ನೋಡಿಕೊಂಡು ನಿಮಗೆ ಯಾವ್ದು ಇಷ್ಟ ಅದನ್ನ ತಗೊಳ್ಳಿ. ಹಾಗೆಯೇ ಆರ್ಕಿಟೆಕ್ಚರ್ ಆಗ್ಬಹುದು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ನೀವು ಏನ್ ಮಾಡುದು? ಡಿಸೈನ್ ಮಾಡುವಂತಹದ್ದು. ಅದಕ್ಕೆ ಇಂಜಿನಿಯರಿಂಗ್ ಆಗ್ಬೇಕಂತ ಹೇಳಿದ್ರೆ PUC ಆದ ನಂತರ KCET ಅಂತ ಹೇಳಿ ಎಕ್ಸಾಮ್ ಇರ್ತದೆ. ಅದರಲ್ಲಿ ಅದನ್ನ ಬರಿಬೇಕಾಗ್ತದೆ. ಅದರಲ್ಲಿ ಒಳ್ಳೆ ರ್ಯಾಂಕಿಂಗ್ ಇದ್ರೆ ಒಳ್ಳೆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗ್ತದೆ. ಹಾಗೆ JEE ಎಕ್ಸಾಮ್ ಬರಿಬಹುದು. ಅದರಲ್ಲಿ ಕೂಡ ಒಳ್ಳೆ ರ್ಯಾಂಕಿಂಗ್ ಇದ್ರೆ ನಿಮ್ಗೆ ದೊಡ್ಡ ದೊಡ್ಡ IIT ಗಳಲ್ಲಿ ಕಡಿಮೆ ಅಮೌಂಟಿಗೆ, ಅಂದ್ರೆ ಫೀಸ್ ಕಡಿಮೆ ಇದ್ದು ಒಳ್ಳೆ ಸ್ಕೂಲ್ ಅಥವಾ ಕಾಲೇಜ್ಗಳನ್ನ ಏನ್ ಮಾಡಬಹುದು? ಸೆಲೆಕ್ಟ್ ಮಾಡಬಹುದು. ಅದು ಮ್ಯಾಥ್ಸ್ ಇದ್ರೆ. ಹಾಗೆ ನಿಮ್ಗೆ ಬಯಾಲಜಿಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಇದ್ರೆ ಲೈಫ್ ಸೈನ್ಸ್ ತಗೊಳ್ಬಹುದು. ಅದರ ಮೇಲೆ ರಿಸರ್ಚ್ ಮಾಡಬಹುದು. ಅಂದ್ರೆ ಬಯೋಟೆಕ್ನಾಲಜಿ ಮಾಡಬಹುದು, ಮೈಕ್ರೋಬಯಾಲಜಿ ಮಾಡಬಹುದು. ಅಂದ್ರೆ BSc ಮಾಡಬೇಕು, ಡಿಗ್ರಿ ಮಾಡಬೇಕು, ಅನಂತರ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು. BSc ಆದ ನಂತರ ಮಾಸ್ಟರ್ಸ್ ಮಾಡಬೇಕು, ಡಿಗ್ರಿ ಆದ ನಂತರ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಅನಂತರ ರಿಸರ್ಚ್ಗೆ ಹೋಗ್ಬೇಕಾಗ್ತದೆ ನೀವು. ಆಯ್ತಾ? ಸೊ ಇದು ಲೈಫ್ ಸೈನ್ಸ್ ನ ಬಗ್ಗೆ ಆಗಿರ್ತದೆ ಬಯಾಲಜಿ ಇಂಟ್ರೆಸ್ಟ್ ಇರುವವರಿಗೆ. ಈಗ ಎಲ್ಲಿಯಾದ್ರೂ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ತುಂಬಾ ಇಂಟ್ರೆಸ್ಟ್ ಇದೆ ಅಲ್ವಾ? ಬಯಾಲಜಿ ಇಲ್ಲ, ಮ್ಯಾಥ್ಸ್ ಓಕೆ, ಬಟ್ ನಂಗೆ ಕಂಪ್ಯೂಟರ್ಸ್ ಇಷ್ಟ ಅಂತ ಹೇಳಿದ್ರೆ IT ಕಂಪನೀಸ್ ಏನಿದೆ ನೋಡಿ, ಅದರಲ್ಲಿ ನಿಮ್ಗೆ ಏನ್ ಮಾಡಬಹುದು? ಆಪ್ಷನ್ಸ್ ಇದೆ, ತುಂಬಾ ಆಪ್ಷನ್ಸ್ ಇದೆ. ಅದರಲ್ಲಿ ಮ್ಯಾಥ್ಸ್ ಇರ್ಬೇಕಾಗ್ತದೆ, ಕಂಪ್ಯೂಟರ್ ಸೈನ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಬಹುದು, ಅಥವಾ ಡಾಟಾ ಸೈನ್ಸ್ ಕಲಿಬಹುದು. ಈಗೆಲ್ಲ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಬಂದಿದೆ, ಅದರ ಬಗ್ಗೆ ಕಲಿಬಹುದು. ಅದು ತುಂಬಾ ಸ್ಕೋಪ್ ಉಂಟು, ಇನ್ನು ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಕೋರ್ಸಸ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡಬಹುದು. ಅದರಲ್ಲಿ CSC ತಗೊಳ್ಬೇಕು. ಹಾಗೆ BCA ತಗೊಳ್ಬಹುದು. ಅಂದ್ರೆ BCA ಅನ್ನೋದು ಡಿಗ್ರಿ ಗ್ರಾಜುಯೇಷನ್ ಅದು. ಅನಂತರ MCA ಮಾಡಬಹುದು. BCA ಆದ ನಂತರ MCA ಮಾಡಬಹುದು. ಇದರಲ್ಲಿ ನಿಮ್ಗೆ ಫ್ಯೂಚರ್ಸ್ ಹೇಗಿರ್ತದೆ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಜಾಬ್ ಸಿಗ್ತದೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ಕಾಗ್ನಿಸೆಂಟ್ ಆಗಿರಬಹುದು, ಮತ್ತೆ ವಿಪ್ರೋ ಆಗಿರಬಹುದು, ಹಾಗೆ ಇನ್ಫೋಸಿಸ್ ಅಂತಹ ಕಂಪನಿಗಳಲ್ಲಿ ಕೆಲಸ ಸಿಗ್ತದೆ. ಹಾಗೆ ಹೈ ಸ್ಯಾಲರಿ ಆಪರ್ಚುನಿಟೀಸ್ ಇದೆ, ಅದರಲ್ಲಿ ಕೂಡ ನೀವು ಮುಂದೆ ಹೋಗ್ಬೇಕಾಗ್ತದೆ. ಮತ್ತೆ ಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ದವರಿಗೆ ಇದೊಂದು ಬೆಸ್ಟ್ ಆಪ್ಷನ್ಸ್. ಯಾವುದು? IT. ಆಯ್ತಾ? ಹಾಗೆ ನೆಕ್ಸ್ಟ್ ಅಂತ ಹೇಳಿದ್ರೆ, ಅಂದ್ರೆ 5th ಆಪ್ಷನ್ಸ್ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಅಂಡ್ ಅಗ್ರಿಕಲ್ಚರಲ್ ಫೀಲ್ಡ್. ನಿಮಗೆ ಗದ್ದೆಯಲ್ಲಿ ಏನಾದ್ರೂ ಬೆಳೆಸಬೇಕು, ಹೊಸದೇನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಆ ರೀತಿ ಇಂಟ್ರೆಸ್ಟ್ ಇದ್ರೆ, ಬಯಾಲಜಿ ಬೇಕು ನಿಮಗೆ ಅಂತದೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಅಗ್ರಿಕಲ್ಚರ್ ಮಾಡಬಹುದು. BSc ಇನ್ ಅಗ್ರಿಕಲ್ಚರ್ ಮಾಡಬಹುದು, ಫಾರೆಸ್ಟ್ರಿ ಮಾಡಬಹುದು, ಕಾಡುಗಳ ಬಗ್ಗೆ ಫಾರೆಸ್ಟ್ ಆಫೀಸರ್ ಆಗಬಹುದು, ಗವರ್ಮೆಂಟ್ ಜಾಬ್ ಗಳನ್ನ ಹುಡುಕಿಕೊಳ್ಬಹುದು ಅದಕ್ಕೆ. ಮತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅನ್ನ ಎನ್ವಿರಾನ್ಮೆಂಟಲಿಸ್ಟ್ ಆಗಬಹುದು. ಆಯ್ತಾ? ಮತ್ತೆ ನಿಮ್ಮದೆಲ್ಲ ಅದು BSc MSc ಎಲ್ಲ ಅದ್ರಲ್ಲಿ ಆದ್ರೆ ನೆಕ್ಸ್ಟ್ ಗವರ್ಮೆಂಟ್ ಜಾಬ್ ಗಳನ್ನ ಏನ್ ಮಾಡಬಹುದು? ಅಪ್ಲೈ ಮಾಡಿ ಅದನ್ನ ಗಿಟ್ಟಿಸಿಕೊಳ್ಬಹುದು. ಅಥವಾ ನಿಮ್ಗೆ ಅದರ ಬಗ್ಗೆ ಹೆಚ್ಚು ಕಲಿಬೇಕಂತ ಇದ್ರೆ ರಿಸರ್ಚ್ ಕೂಡ ಮಾಡಬಹುದು. ಯಾವ್ದ್ರಲ್ಲಿ? ಬಯಾಲಜಿ ಇಂಟ್ರೆಸ್ಟ್ ಇದ್ದು ಎನ್ವಿರಾನ್ಮೆಂಟಲ್ ಏನಾದ್ರೂ ಬೇಕು ಅಂತ ಇದ್ರೆ. ನೆಕ್ಸ್ಟ್ ಮೆಡಿಕಲ್ ಅಲ್ಲೇ, ಐ ಮೀನ್ ನಾಟ್ ಎಕ್ಸಾಕ್ಟ್ಲಿ ಮೆಡಿಕಲ್, ಬಟ್ ನಿಮ್ಗೆ ಬಯಾಲಜಿ ಇಂಟ್ರೆಸ್ಟ್ ಇದೆ ಆದ್ರೆ ಪ್ಯಾರಾಮೆಡಿಕಲ್ ಅಂತ ಹೇಳ್ತಾರೆ ಇದನ್ನ. ಪ್ಯಾರಾಮೆಡಿಕಲ್ ಕೋರ್ಸಸ್ ತುಂಬಾನೇ ಇದೆ. ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಹೇಳಿದ್ರೆ ಡಾಕ್ಟರ್ ಆಗುದಲ್ಲ, ಮೆಡಿಕಲ್ ರಿಲೇಟೆಡ್ ಹೌದು, ಆದ್ರೆ ಡಾಕ್ಟರ್ ಅಲ್ಲ. ಆಯ್ತಾ? ಏನೆಲ್ಲ ಆಗಬಹುದು ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಆಗಬಹುದು, ಲ್ಯಾಬ್ ಅಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ನಿಮ್ಮ ಬ್ಲಡ್ ಅನ್ನೆಲ್ಲ ತಕೊಂಡು ಆ ರೀತಿ. ರೇಡಿಯಾಲಜಿಸ್ಟ್ ಆಗಬಹುದು, ಮತ್ತೆ ಫಿಸಿಯೋಥೆರಪಿಗೆ ಅಂತಹದನ್ನ ಕಲಿಬಹುದು. ಹಾಗೆ ಆಪರೇಷನ್ ಥಿಯೇಟರ್ ಅಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬಹುದು. ಶಾರ್ಟ್ ಡ್ಯೂರೇಷನ್ ಕೋರ್ಸ್ ಕೂಡ ಇದೆ ಇದಕ್ಕೆ. ಆಯ್ತಾ? MBBS ಗೆ 5 ವರ್ಷ ಕಲಿಬೇಕಂತ ಏನಿದೆ ನೋಡಿ, ಇದಕ್ಕೆ ಅಷ್ಟು ಅಂತೆಲ್ಲ ಶಾರ್ಟ್ ಡ್ಯೂರೇಷನ್ ಕೋರ್ಸಸ್ ಇದೆ, 2 ವರ್ಷದ 3 ವರ್ಷದ ಆ ರೀತಿ.
ಮತ್ತೆ ಒಳ್ಳೆ ಜಾಬ್ ಆಪರ್ಚುನಿಟಿ ಕೂಡ ಅದರಲ್ಲಿ ಇದೆ. ಆಯ್ತಾ? ಸೊ ನಿಮ್ಗೆ ಕೆಲಸ ಒಂದು ಸುಲಭದಲ್ಲಿ ಸಿಗ್ತದೆ. ಈ ರೋಗಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ, ಹಾಸ್ಪಿಟಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಎಲ್ಲಾದ್ರೂ ಒಂದು ಕೆಲಸ ಸಿಗ್ತದೆ. ಅಥವಾ ಫಾರಿನ್ಗೆ ಕೂಡ ನಿಮ್ಗೆ ಟ್ರೈ ಮಾಡಬಹುದು. ಹಾಗೆ 7th ಆಪ್ಷನ್ ಏನಂತ ಹೇಳಿದ್ರೆ ಟೀಚಿಂಗ್ ಅಂಡ್ ಅಕಾಡೆಮಿಕ್ ಫೀಲ್ಡ್. ಟೀಚಿಂಗ್ ಅಲ್ಲಿ ನೀವು ಎಲ್ಲಾದ್ರೂ ಸೈನ್ಸ್ ತಗೊಂಡ್ರೆ ಏನ್ ಮಾಡಬಹುದು ಅಂತ ಹೇಳಿದ್ರೆ BSc ಮಾಡಬಹುದು, ಅಂದ್ರೆ ಡಿಗ್ರಿ ಮಾಡಬೇಕು. ಅನಂತರ ಪೋಸ್ಟ್ ಗ್ರಾಜುಯೇಷನ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಮಾಡಬಹುದು. ಮತ್ತೆ B.Ed ಮಾಡಬೇಕಾಗ್ತದೆ. ಸಣ್ಣ ತರಗತಿಗಳಿಗೆ ಅಂದ್ರೆ 10ನೇ ಒಳಗೆ ಕಲಿಬೇಕಾದ್ರೆ B.Ed ಆಗಿರ್ಬೇಕು, PUC ಗೆ ಕೂಡ B.Ed ಆಗಿರ್ಬೇಕು. ಸೊ ಮತ್ತೆ ಪ್ರೊಫೆಸರ್ ಆಗಬಹುದು. ಅಂದ್ರೆ B.Ed ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇದ್ರೆ MSc ಮಾಡಿ, PhD ಮಾಡಿ, ಅಂತದೇನಾದ್ರೂ ರಿಸರ್ಚ್ ವರ್ಕ್ ಗಳನ್ನ ಮಾಡಿ ನಂತರ ಪ್ರೊಫೆಸರ್ ಆಗಬಹುದು. ಆಯ್ತಾ? ಅದು ಬೇರೆ ಆಪ್ಷನ್. ಆದ್ರೆ BSc MSc ಮಾಡಿ B.Ed ಮಾಡಿದ್ರೆ ಟೀಚರ್ ಆಗಬಹುದು, ಲೆಕ್ಚರರ್ ಆಗಬಹುದು ಕಾಲೇಜ್ಗಳಿಗೆ, PUC ಗಳಿಗೆಲ್ಲ ಆ ರೀತಿ. ಹಾಗೆ ನಾಲೆಜ್ ಶೇರ್ ಮಾಡಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆ ಇನ್ನೊಬ್ಬರಿಗೆ ಹೇಳಿಕೊಡುದು ಯಾರಿಗೆಲ್ಲ ಇಷ್ಟ ಆಗ್ತದೆ ಅವರಿಗೆ ಈ ಆಪ್ಷನ್ ಬೆಸ್ಟ್. ಆಯ್ತಾ? ನೆಕ್ಸ್ಟ್ ಇದಿಷ್ಟು 7 ವಿಷಯಗಳ ಬಗ್ಗೆ, ಅಂದ್ರೆ 7 ವಿಷಯಗಳನ್ನ ನಾವೇನ್ ಮಾಡಿದ್ದೇವೆ, ಸರಿಯಾಗಿ ಏನೆಲ್ಲ ಇದೆ ಅಂತ ಹೇಳಿ ಕಲ್ತಿದ್ದೇವೆ. ಈಗ ಇಂಪಾರ್ಟೆಂಟ್ ರಿಯಾಲಿಟಿ ಏನಂತ ಹೇಳಿದ್ರೆ, ಸೈನ್ಸ್ ತಗೊಂಡ್ರೆ ನಿಮ್ಗೇನು ಮುಖ್ಯವಾಗಿ ಗೊತ್ತಿರ್ಬೇಕಂತ ಹೇಳಿದ್ರೆ ಸೈನ್ಸ್ ಈಸಿ ಇಲ್ಲ. ಆಯ್ತಾ? ನಿಮ್ಮ ಹಾರ್ಡ್ ವರ್ಕ್ ಬೇಕು, ಡೈಲಿ ಸ್ಟಡಿ ಬೇಕು ಮತ್ತು ಪ್ರಾಕ್ಟೀಸ್ ಬೇಕು. ಆದ್ರೆ ತುಂಬಾ ಅಪಾರ್ಚುನಿಟೀಸ್ ತುಂಬಾ ಇದೆ. ಆಯ್ತಾ? ಸೈನ್ಸ್ ತಗೊಂಡ್ರೆ ಏನಿದೆ, ತುಂಬಾ ಅಪಾರ್ಚುನಿಟೀಸ್ ನಿಮಗೆ ಇದೆ. ಆಯ್ತಾ? ಮತ್ತೆ ಯಾರಿಗೆಲ್ಲ ಸೈನ್ಸ್ ಸೂಕ್ತ, ಯಾರು ಸೆಲೆಕ್ಟ್ ಮಾಡಬೇಕು, ನಾನು ನಿನ್ನೆ ಹೇಳಿದ್ದೇನೆ. ಒಂದು ನಿಮ್ಮ ಇಂಟ್ರೆಸ್ಟ್, ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ಸೈನ್ಸ್ ಸೆಲೆಕ್ಟ್ ಮಾಡಬಹುದು. ಮತ್ತೆ ನಿಮ್ಗೆ ಹಾರ್ಡ್ ವರ್ಕ್ ಮಾಡೋದು ಇಷ್ಟ ಆಗ್ತದೆ ಅಂತ ಆದ್ರೆ ಸೈನ್ಸ್ ಸೆಲೆಕ್ಟ್ ಮಾಡಬಹುದು. ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳೋದು ನಿಮ್ಗೆ ಇಷ್ಟ ಅಂತ ಇದ್ರೆ ಸೈನ್ಸ್ ಸೆಲೆಕ್ಟ್ ಮಾಡಬಹುದು. ಅಥವಾ ನಿಮ್ಮ ರೋಲ್ ಮಾಡೆಲ್ ಯಾರಾದ್ರೂ ಡಾಕ್ಟರೇ ಆಗ್ಬೇಕು, ನನ್ನ ಗೋಲ್ ಡಾಕ್ಟರ್ ಆಗುವಂತಹದ್ದು, ನನ್ನ ಗೋಲ್ ಇಂಜಿನಿಯರ್ ಆಗುವಂತಹದ್ದು ಅಂತದೇನಾದ್ರೂ ಇದ್ರೆ ನಿಮ್ಗೆ ಸೈನ್ಸ್ ತಗೊಳ್ಬಹುದು. ಆಯ್ತಾ? ಕೊನೆಯದಾಗಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಇಂಟ್ರೆಸ್ಟ್ ಮತ್ತೆ ಹಾರ್ಡ್ ವರ್ಕ್ ಅದರೊಟ್ಟಿಗೆ ಸಕ್ಸಸ್ ಇದ್ರೆ ನೀವು ಏನಾಗ್ತೀರಿ, ಇಂಟ್ರೆಸ್ಟ್ ಮತ್ತು ಹಾರ್ಡ್ ವರ್ಕ್ ಇದ್ರೆ ನಿಮ್ಗೆ ಸಕ್ಸಸ್ ಖಂಡಿತ. ಸೈನ್ಸ್ ತೆಗೆದುಕೊಂಡ್ರೆ ಫ್ಯೂಚರ್ ತುಂಬಾ ಬ್ರೈಟ್ ಆಗಿರ್ತದೆ. ಅಂದ್ರೆ ನಿಮ್ಗೆ ಒಳ್ಳೆ ಆಪ್ಷನ್ಸ್ ಇದೆ, ಆದ್ರೆ ಸಿನ್ಸಿಯರ್ ಆಗಿ ಓದ್ಬೇಕು. ಆಯ್ತಾ? ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಸೈನ್ಸ್ ನ ಬಗ್ಗೆ ಆಗಿರ್ತದೆ. ಸೈನ್ಸ್ ತಗೊಂಡ್ರೆ ನಿಮ್ಮ ಕೆರಿಯರ್ ಗೈಡೆನ್ಸ್ ನ ವಿಷಯದಲ್ಲಿ ನಾನು ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ, ಅವರಿಗೆ ಕೂಡ ಇದರಿಂದ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋಗೆ ಒಂದು ಪೂರ್ಣ ವಿರಾಮವನ್ನ ಇಡ್ತಾ ಇದ್ದೇನೆ. ಧನ್ಯವಾದಗಳು.